ಬೀಗರಿಗೊಂದು ಫೋನ್ ಮಾಡಿಬಿಟ್ರೆ ಅನ್ಕೊಂಡಿದ್ದು ಒಂದು ಕೆಲಸ ಆದ ಹಾಗೆ. ನಾನು ಫೋನ್ ಎಲ್ಲಿಟ್ಟೆ? ಅರೆ, ಅವರೇ ಮಾಡ್ತಿದ್ದಾರೆ. ಹಲೋ ಬೀಗ್ರೆ, ನಿಮಗೆ 100 ವರ್ಷ ಆಯ್ಸು. ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು? ಮುತ್ತಿನಂಥ ಸೊಸೆ ಈ ಮನೆಗೆ ಬಂದಮೇಲೆ ಈ ಮನೆ ನಂದ ಗೋಕುಲ ಆಗಿದೆ. ಲಕ್ಷ್ಮಿ ನಮ್ಮೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಈ ಮಾತು ಕೇಳಿ ತುಂಬ ಖುಷಿ ಆಯಿತು. ಮನಸ್ಸು ಖುಷಿಯಾಗಿದ್ದಾಗ ಮಾತುಗಳು ಖುಷಿಯಾಗಿ ಹೊರಗಡೆ ಬರ್ತವೆ. ಮತ್ತೆ ಏನು ವಿಶೇಷ? ಅದನ್ನು ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಹೌದಾ, ಹೇಳಿ ಮತ್ತೆ. ನಾಳೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು. ನಿಮ್ಮ ಮಗಳಿಗೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ. ಹೇಗೆ ಬರ್ದೇ ಇರೋಕ್ಕಾಗತ್ತೆ ಹೇಳಿ? ನಾವೆಲ್ಲರೂ ಬರ್ತೀವಿ, ನೀವೇನೋ ಯೋಚನೆ ಮಾಡಬೇಡಿ. ನಮ್ಮನೇಲಿ ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ. ಈಗ ನಾವೆಲ್ಲ ಒಂದೇ ಕುಟುಂಬದವರಲ್ವಾ, ಎಲ್ಲ ಹಬ್ಬ ಮಾಡಿದ್ರೆ ಏನು ಹೇಳಿ? ಕರೆಕ್ಟಾಗಿ ಹೇಳಿದ್ರಿ ಬೀಗ್ರೆ. ಬಂಧು ಬಳಗ ಎಲ್ಲ ಸೇರಿ ಹಬ್ಬ ಮಾಡೋ ಖುಷಿನೇ ಬೇರೆ. ಇಷ್ಟು ದಿನ ನಮ್ಮದು ಒಂದು ಚಿಕ್ಕ ಕುಟುಂಬ ಆಗಿತ್ತು. ಈಗ ನಿಮ್ಮಿಂದ ಅದು ದೊಡ್ಡ ಕುಟುಂಬ ಆಗಿದೆ. ಅದೇ ಸಂತೋಷ. ನಮಗೂ ಅಷ್ಟೇ ಖುಷಿ ಇದೆ ಬೀಗ್ರೆ. ನೀವು ಅಷ್ಟೆಲ್ಲ ಇದ್ದು ನಮ್ಮ ಜೊತೆ ಸಂಬಂಧ ಬೆಳೆಸಿದ್ರಲ್ಲ, ಅದು ನಿಮ್ಮ ದೊಡ್ಡ ಗುಣ. ಹಲೋ, ಕೇಳಿಸ್ತಿದ್ಯಾ? ಹಾಂ ಬಿಗ್ರೆ, ಕೇಳಿಸ್ತಾ ಇದೆ. ನೀವೆಲ್ಲರೂ ಬೆಳಗ್ಗೆ ತಿಂಡಿಗೆ ಮನೆಗೆ ಬಂದ್ಬಿಡಿ. ಅಯ್ಯೋ, ಅಷ್ಟು ಬೇಗ ಮಕ್ಕಳನ್ನೆಲ್ಲ ಹೊರಡಿಸ್ಕೊಂಡು ಕರ್ಕೊಂಬರೋದು ತುಂಬ ಕಷ್ಟ ಆಗತ್ತೆ ಬೀಗ್ರೆ. ನೀವೇನು ಯೋಚನೆ ಮಾಡಬೇಡಿ. ಪೂಜೆ ಶುರು ಆಗಕ್ಕೆ ಮುಂಚೆ ನಾವು ಎಲ್ಲರೂ ಅಲ್ಲಿರ್ತೀವಿ. ಹಾಗೆ ಆಗಲಿ ಬಿಗ್ರೆ. ನಾನೇ ಖುದ್ದಾಗಿ ಬಂದು ಕರಿಬೇಕಾಗಿತ್ತು. ಆದರೆ ಹಬ್ಬದ ತಯಾರಿ ಅದು ಇದು ಕೆಲಸ ಅಂತ ಬರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಫಾರ್ಮ್ಯಾಲಿಟೀಸ್ ಯಾಕೆ? ಫೋನ್ ಇದೆಯಲ್ಲ, ಕರೆದ್ರೆ ಆಯ್ತಪ್ಪ. ನೀವು ಎಷ್ಟೊಳ್ಳೆ ಮನಸ್ಸಿಂದ ಕರಿತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ. ನಾಳೆ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಹಬ್ಬ ಮಾಡೋಣ. ಸರಿ ಬಿಗ್ರೆ, ಕಾಯ್ತಾ ಇರ್ತೀವಿ. ಬೇಗ ಬಂದ್ಬಿಡಿ. ಸರಿ, ಇಡ್ತೀನಿ. ಆಯ್ತಾಯ್ತು. ಅಯ್ಯೋ, ನನ್ನ ಮರವಿಗಿಷ್ಟು. ನಾನು ಫೋನ್ ಹುಡುಕ್ತಿದ್ದಿದೆ ಬೀಗರನ್ನ ತಾಳಿ ಶಾಸ್ತ್ರಕ್ಕೆ ಕರಿಬೇಕು ಅಂತ. ಮತ್ತೇನಿದು, ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಪಾಪ ಬ್ಯುಸಿ ಇದ್ದಾರೋ ಏನೋ. ನಾಳೆ ಮಾತಾಡಿದ್ರಾಯ್ತು. ವಿಷಯ ಗೊತ್ತಾದಾಗಿಂದ ನಮಗೆಲ್ಲ ಇದೇ ಚಿಂತೆ ಆಗೋಗಿದೆ. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದಂತಲೇ ಗೊತ್ತಾಗ್ತಿಲ್ಲ. ಈ ಥರ ಹೇಳ್ದೆ ಕೇಳ್ದೆ ಟೈಮ್ ಚೇಂಜ್ ಮಾಡೋದೆಲ್ಲ ನಿಜವಾಗ್ಲೂ ಸರಿ ಇಲ್ಲ. ಈಗ ಅದಕ್ಕಿರೋದು ಒಂದೇ ದಾರಿ ಲಕ್ಷ್ಮಿ. ನೀನೀಗ ಹೋಗಿ ಅವನ ಹತ್ರ ಮಾತಾಡಬೇಕು. ಹೌದು ಲಕ್ಷ್ಮಿ, ಇದಕ್ಕೆಲ್ಲ ನೀನೇನಾದ್ರು ಪರಿಹಾರ ಹುಡುಕ್ಬೇಕು. ಇಲ್ಲ ಅಂದರೆ ಎಲ್ರಿಗೂ ತೊಂದರೆ ಆಗುತ್ತೆ. ಸರಿ, ನೀವೇನು ಚಿಂತೆ ಮಾಡಬೇಡಿ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಏನು ಹೇಳ್ತಾರೋ ಕೇಳೋಣ. ಮೊದಲು ನೀವು ಕೆಲಸ ಮಾಡಿ. ನಿಖಿಲ, ನಿಖಿಲ ನೋಡು, ಇವತ್ತು ಕಾರಣ ಹೇಳ್ಕೊಂಡು ಕಣ್ ತಪ್ಪಿಸ್ಕೊಂಡು ಓಡಾಡೋ ಹಾಗಿಲ್ಲ. ನಾಳೆ ಮನೆಯಲ್ಲಿ ಪೂಜೆ ಇದೆ, ಮಾಡೋಕ್ಕೆ 1000 ಕೆಲಸ ಇದೆ. ನಾನು ಒಂದೊಂದೇ ಹೇಳ್ತಾ ಬರ್ತೀನಿ. ತುಟುಕ್ ಪಿಟುಕ್ ಅಂದೆ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಯಾಕೆ ಹಾಗೆ ಮುಖ ಸೆಂಡ್ರಿಸ್ತಾ ಇದೆಯಾ? ನಾನು ಹೇಳ್ತಾರ ತಲೆಗೆ ಹೋಗ್ತಿದೆ ತಾನೇ? ನನ್ನ ತಲೆಗೆ ಹೋಗೋದು ಹಾಗಿರ್ಲಿ, ನಿನ್ನ ತಲೆಗೆ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಕ್ಕೇನೇ ಇದೆ? ನಾಳೆ ಮನೆಯಲ್ಲಿ ಪೂಜೆ ಇದೆ, ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ ಅಂತ ನಿಮ್ಮಮ್ಮ ಖುಷಿಯಾಗಿದ್ದಾಳೆ ಅಷ್ಟೇ. ಮೊದಲು ವಿಷಯ ಏನು ಅಂತ ಕರೆಕ್ಟಾಗಿ ಕೇಳಿಸ್ಕೊ. ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ನಿರ್ಧಾರ ಏನಕ್ಕೆ ಮಾಡಿದೆ ನೀನು? ಇದೆಲ್ಲ ಎಲ್ಲಿಂದ ನಿನ್ನ ತಲೆಗೆ ಬಂತು? ಹಬ್ಬ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಖುಷಿಯಾಗಿ ಪೂಜೆಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾತಾಡ್ತಾ ಇದೆಯಾ? ಅಮ್ಮ, ನಾವಿರೋ ಸ್ಥಿತಿಗೆ ಈ ಹಬ್ಬ ಎಲ್ಲ ಬೇಕಾ? ಓನರ್ ನೋಡಿದ್ರೆ ಇನ್ನು 1 ತಿಂಗಳಲ್ಲಿ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಮುಚ್ಚಿಟ್ಟಿರೋ ಸತ್ಯ ಬೇರೆ ಹೊರಗಡೆ ಬರೋ ಹಾಗಿದೆ. ಇಂಥ ಟೈಮಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡಬೇಕಾ ಅಂತ. ಇಲ್ಲೇ ಕಣೆ ನಾವು ಇಡ್ಬೋದು. ನಮಗೆ ಕಷ್ಟ ಇದೆ ಅಂತ ದೇವ್ರಿಗೆ ಸಲ್ಲಿಸ್ಬೇಕಾಗಿರೋದನ್ನ ಸಲ್ಲಿಸ್ಲಿಲ್ಲ ಅಂತಂದರೆ ಅವನ ತಾನೇ ನಮಗೆ ಫಲ ಹೇಗೆ ಕೊಡ್ತಾನೆ ಹೇಳು? ಅಷ್ಟಕ್ಕೂ ಈ ಪೂಜೆ ವ್ರತ ಅಂತೆಲ್ಲ ಹುಟ್ಕೊಂಡಿರೋದೇ ಮನಸ್ಸಿನ ನೆಮ್ಮದಿಗೋಸ್ಕರ. ನೀನು ಹೇಳೋ ಹಾಗೆ ನಮ್ಮನೆ ಪರಿಸ್ಥಿತಿ ಕೆಟ್ಟದಾಗಿದೆ. ಇಂಥ ಸಮಯದಲ್ಲಿ
ದೇವ್ರ ಮೊರೆ ಹೋಗೋದು ಒಂದೇ ಕಣೆ ದಾರಿ. ನೀನು ಹೇಳೋದು ನಿಜಾನೇ ಅಮ್ಮ. ಆದರೆ ನಾವು ಪೂಜೆ ಮಾಡೋ ಟೈಮಲ್ಲಿ ಮತ್ತೇನಾದರೂ ಆದರೆ ಏನು ಮಾಡೋದು? ಸಾಲದಕ್ಕೆ ಓನರ್ ಬೇರೆ ಪದೇ ಪದೇ ಮನೆಗೆ ಬರ್ತಿರ್ತಾರೆ. ಅವ್ರ ಮನೆ ನೋಡಕ್ಕೆ ಯಾರನ್ನಾದ್ರೂ ಕರ್ಕೊ ಬಂದ್ಬಿಟ್ರೆ ಅವ್ರಿಗೇನು ಗೊತ್ತಿರುತ್ತಾ ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ? ಈ ಥರ ಕ್ರೈಸಿಸ್ ಎಲ್ಲ ಇದ್ದಾಗ ನಿಮ್ದಿಗೆ ಪೂಜೆನಾದ್ರೂ ಮಾಡೋಕ್ಕಾಗತ್ತಮ್ಮ? ಏನಾಗುತ್ತೋ ಆಗಲಿ ಬಿಡೆ, ಆಗೋದನ್ನಂತೂ ತಡೆಯೋಕ್ಕಾಗಲ್ಲ. ಆದರೆ ಒಂದ್ಸಲ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಮೇಲೆ ಮತ್ತದನ್ನು ಬಿಡೋ ಹಾಗಿಲ್ಲ. ಬಿಡಕ್ಕಾಗಲ್ಲ ಸರಿ, ಆದರೆ ಈ ಥರ ಸಮಸ್ಯೆ ಬಂದರೆ ಏನು ಮಾಡ್ತೀಯಾ? ಆ ಥರ ಎಲ್ಲ ಏನೂ ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ ಕಣೆ. ಇಷ್ಟಕ್ಕೂ ನಾವು ಪೂಜೆ ಇಟ್ಕೊಂಡಿರೋದೇ ಎಲ್ಲ ಸರಿ ಹೋಗಲಿ ಅಂತ ಎಲ್ಲ ತಾಯೇ ನೋಡ್ಕೋತಾಳೆ ಬಿಡು.